ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸೊ SSLC ಪರೀಕ್ಷೆ 2022ಕ್ಕಾಗಿ ನಿಶ್ಚಿತ ಪ್ರಶ್ನೆ ಖಚಿತ ಅಂಕ ಅಂತಕ್ಕಂಥ ವಿಜ್ಞಾನದ ಪಾಸಿಂಗ್ ಪ್ಯಾಕೇಜ್ ವಿಡಿಯೋದ 4ನೇ ಭಾಗ ಇದಾಗಿದೆ. ಮೊದಲ 3 ಭಾಗದ ವಿಡಿಯೋಗಳನ್ನು ನೋಡದೇ ಇದ್ರೆ ಖಂಡಿತವಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಎಕ್ಸಾಮ್ 22 ಅಂತಕ್ಕಂಥ ಪ್ರಿಪ್ರೇಷನ್ ಅಂತಕ್ಕಂಥ ಒಂದು ಪ್ಲೇಲಿಸ್ಟ್ ಲಿಂಕಲ್ಲಿ ಸೈನ್ಸ್ಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ನೋಡಿ. 3 ಭಾಗಗಳಿಂದ ಕನಿಷ್ಠ ಒಂದು 20 ಮಾರ್ಕ್ಸ್ ಕ್ವಶನ್ಸ್ಗಳಾದರೂ ಬರ್ತವೆ. ಇವೇ ಕ್ವಶನ್ಸ್ ಬರ್ತಾವೆ ಅಂತ ಏನು ಕೇಳಿಕ್ಕೆ ಹೋಗಬೇಡಿ. ಇವು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮಾಡ್ತಕ್ಕಂಥ ಕ್ವಶನ್ಸ್ ಇದ್ದಾವೆ. ಸೊ ಪ್ರಶ್ನೆಗಳನ್ನು ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಉತ್ತರಗಳು ಇವುಗಳು ಪ್ರಶ್ನೆಗಳಲ್ಲಿ ಪರೀಕ್ಷೆಗಳು ಬರ್ಬೋದು ಅಂತ. ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಇನ್ನೊಂದು ಭಾಗದ ವಿಡಿಯೋಗಾಗಿ ತಾವೇನು ಮಾಡಬೇಕು, ನಿರೀಕ್ಷಣೆಯನ್ನು ಮಾಡಬೇಕು. ಸೊ ಈ ಭಾಗದಲ್ಲಿ ಇರ್ತಕ್ಕಂಥ ಫಸ್ಟ್ ಕ್ವಶನ್ ಇದೆ, ಎಸ್, ಕಾರ್ಬನ್ನ ಸಾಮಾನ್ಯ ಮತ್ತು ಉತ್ತೇಜಿತ ಸ್ಥಿತಿಯಲ್ಲಿನ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆಯಿರಿ. ಇಲ್ಲಿಂದ ಒಂದು ಕ್ವಶನ್ ಬರ್ತದೆ. ಕಾರ್ಬನ್ ಪರಮಾಣು ಸಂಖ್ಯೆ 6, ಕಾರ್ಬನ್ನ ಎಲೆಕ್ಟ್ರಾನಿಕ್ ವಿನ್ಯಾಸ, ಕಾರ್ಬನ್ ಸ್ಥಿತಿಯಲ್ಲಿ ಉತ್ತೇಜಿತ ಎಲೆಕ್ಟ್ರಾನ್ನ ವಿನ್ಯಾಸ. ಇವು 3 ಸ್ವಲ್ಪ ನೆನಪಿಟ್ಕೊಡ್ರಿ. ಒಂದು ಕ್ವಶನ್ ಒಂದು ಮಾರ್ಕ್ಸ್ ಅಂದರೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಎರಡನೇ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ ಅಂದರೆ, ಕಾರ್ಬನ್ ನಮಗೆ ಉಪಯೋಗವಾಗ್ತಕ್ಕಂಥ ಅಸಂಖ್ಯಾತ ಸಂಯುಕ್ತಗಳನ್ನು ಉಂಟು ಮಾಡಲು ಕಾರಣವಾದ ಅದರ ವಿಶೇಷತೆ ಗುಣಗಳು ಏನು ಅಂತ ಕೇಳಿದ್ದಾರೆ. ಸೊ ಟೆಟ್ರಾವೆಲೆನ್ಸಿ ಆಗಿರ್ಬೋದು, ಕೆಟನೀಕರಣ ಆಗಿರ್ಬೋದು ಮತ್ತು ಸಮಾಂಗತೆ. ಮೂರನೇದು ಕೋವೆಲೆಂಟ್ ಅಥವಾ ಸಹವೆಲೆನ್ಸಿಯ ಬಂಧ ಅಂದರೆ ಏನು, ಅಯಾನಿಕ್ ಬಂಧ ಅಂದರೆ ಏನು. ಸೊ ಈ ಪ್ರಶ್ನೆಗೆ ಉತ್ತರಗಳನ್ನು ಸಹಿತ ತಾವೇನು ಮಾಡ್ಕೊಡ್ರಿ, ಒಂದ್ಸರಿ ನೋಡ್ಕೊಡ್ರಿ. ಮುಂದೆ ಕೆಟನೀಕರಣ ಅಂದರೆ ಏನು, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. ಕಾರ್ಬನ್ ತನ್ನ ಇತರ ಪರಮಾಣುಗಳೊಂದಿಗೆ ಸಹವೆಲೆನ್ಸಿಯ ಬಂಧ ಏರ್ಪಡಿಸಿ ಸರಳ ರಚನೆ ಉಂಟು ಮಾಡ್ತಕ್ಕಂಥ ಗುಣಕ್ಕೆ ಕೆಟನೀಕರಣ ಅಂತ ಕರಿತೀವಿ. ಹಾಗಾದರೆ ಪರ್ಯಾಪ್ತ ಸಂಯುಕ್ತಗಳು ಅಂದರೆ ಏನು, ಅಪರ್ಯಾಪ್ತ ಸಂಯುಕ್ತಗಳಂದರೆ ಏನು. ಸೊ ಇದನ್ನು ವ್ಯತ್ಯಾಸಗಳಲ್ಲಿ ಕೂಡ ಕೇಳತಕ್ಕಂಥ ಚಾನ್ಸಸ್ ಇದೆ. ಸೊ ಅದಕ್ಕಾಗಿ ಈ ಕ್ವಶನ್ಸನ್ನು ಇಟ್ಟಿದ್ದೀವಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಏನಪ್ಪ ಅಂದ್ರೆ, ಸಮಾಂಗತೆ ಅಂದರೆ ಏನು, ಬ್ಯೂಟೇನ್ನ ಸಮಾಂಗಿಗಳನ್ನು ಬರೆಯಿರಿ. ನೋಡಿ, ಒಂದೇ ಅಣುಸೂತ್ರ ಇರ್ತದೆ, ಬೇರೆ ಬೇರೆ ರಚನಾ ಸೂತ್ರ ಇರ್ತಕ್ಕಂಥ ಕಾರ್ಬನ್ ಸಂಯುಕ್ತಕ್ಕೆ ಸಮಾಂಗಿ ಅಂತ ಕರಿತೀವಿ. ಇದು ಸಾಮಾನ್ಯ ಬ್ಯೂಟೇನ್ ಇದೆ ಮತ್ತು ಐಸೋಬ್ಯೂಟೇನ್ ಅಂತಕ್ಕಂಥದ್ದು. ಸೊ ಇದು ಕೂಡ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗಿ ಬರ್ತಕ್ಕಂಥ ಕ್ವಶನ್ಸ್ ಇತ್ತು. ಇನ್ನು ಮುಂದೆ ನೋಡೋದಾದರೆ, ಎಸ್, ಅಲ್ಕಿನ್ಗಳಿಗೆ ಸಂಬಂಧಪಟ್ಟಂತೆ ಸೂತ್ರ ನಾವು ಫಸ್ಟ್ ವಿಡಿಯೋದಲ್ಲಿನೂ ಕೂಡ ನಿಮ್ಗೆ ಏನು ಮಾಡಿದ್ದೀವಿ, ಹಾಕಿದ್ದೀವಿ. ರಚನಾ ಸೂತ್ರಗಳನ್ನು ನೆನಪಿಟ್ಕೊಳ್ರಿ, ಯಾಕಂದರೆ 2 ಮಾರ್ಕ್ಸ್ ಕ್ವಶನ್ಸ್ಗಳು ಬರ್ತವೆ. ಸೊ ಇದು ಮೀಥೇನ್ ಇದೆ, ಇದು ಈಥೇನ್ ಇದೆ, ಇದು ಪ್ರೋಫೇನ್ ಇದೆ, ಆಮೇಲೆ ಇದು ಬ್ಯೂಟೇನ್ ಇದೆ. ಅದರ ಅನುಸೂತ್ರಗಳು ಆಮೇಲೆ ಅದರ ರಚನಾ ಸೂತ್ರಗಳನ್ನು ತಾವೇನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. 2 ಮಾರ್ಕ್ಸ್ ಕ್ವಶನ್ಸ್ಗಳು ಬಂದೇ ಬರ್ತವೆ. ಸೊ ಮುಂದೆನೂ ಕೂಡ ರಚನಾ ಸೂತ್ರಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಇದ್ದಾವೆ. ಅದು ಬಂದ್ಬಿಟ್ಟು ಅಲ್ಕಿನ್ಗಳಿದೆ, ಆಮೇಲೆ ಅಲ್ಕೈನ್ಗಳಿದೆ. ಓಕೆ, ಈಥೇನ್ ಇದೆ, ಪ್ರೋಫೇನ್ ಇದೆ, ಬ್ಯೂಟೇನ್ ಇದೆ. ಸೊ ಈ ಥರನಾಗಿರ್ತಕ್ಕಂಥದ್ದು ಸ್ವಲ್ಪ ನೋಡ್ಕೊಡ್ರಿ. ಸೊ ಇವುಗಳ ರಚನಾ ಸೂತ್ರಗಳನ್ನು ಸಹಿತ ಬರೆದು ಪ್ರಾಕ್ಟೀಸನ್ನು ಮಾಡಿ. ಮುಂದೆ ಇರ್ತಕ್ಕಂಥ ಪ್ರಶ್ನೆ ಇದೆ, ಕ್ರಿಯಾ ಗುಂಪುಗಳು ಅಂದರೆ ಏನು, ಅದಕ್ಕೆ ಉದಾಹರಣೆಯನ್ನು ಕೊಡಿ ಅಂತ ಇದೆ. ಭಿನ್ನ ಜಾತಿಯ ಪರಮಾಣುಗಳು ಮತ್ತು ಪರಮಾಣು ಗುಂಪುಗಳು ಕಾರ್ಬನ್ ಸರಪಳಿಗಳ ಉದ್ದ ಮತ್ತು ಸ್ವಭಾವವನ್ನು ಲೆಕ್ಕಿಸದೆ ಸಂಯುಕ್ತದ ವಿಶಿಷ್ಟ ಗುಣಗಳಿಗೆ ಕಾರಣವಾಗೋದ್ರಿಂದ ಅದನ್ನು ಕ್ರಿಯಾ ಗುಂಪುಗಳು ಅಂತ ಕರಿತೀವಿ. ಹೈಡ್ರೋಕಾರ್ಬನ್ ಎಂದ್ರೇನು, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. ಕೇವಲ ಕಾರ್ಬನ್ ಮತ್ತು ಹೈಡ್ರೋಜನ್ ಇಂದಾದ ಸಂಯುಕ್ತಗಳೇ ಹೈಡ್ರೋಕಾರ್ಬನ್ಗಳು. ಉದಾಹರಣೆಗೆ ಸರಳ ಹೈಡ್ರೋಕಾರ್ಬನ್ ಯಾವುದಪ್ಪ ಅಂದರೆ ಮೀಥೇನ್ ಅಂತಕ್ಕಂಥದ್ದು. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಇತ್ತು. ಅನುರೂಪ ಶ್ರೇಣಿಯ ವ್ಯಾಖ್ಯೆಯನ್ನು ನೋಡ್ಕೊಡ್ರಿ. ಒಂದೇ ಕ್ರಿಯಾ ಗುಂಪು ಇರ್ತದ ಕಾರ್ಬನ್ ಸರಪಳಿಯಲ್ಲಿ ಹೈಡ್ರೋಜನ್ ಸ್ಥಾನ ಪಲ್ಲಟಗೊಳಿಸ್ತಕ್ಕಂಥ ಸಂಯುಕ್ತಗಳ ಸರಣಿಗೆ ಅನುರೂಪ ಸರಣಿಗಳು ಅಥವಾ ಶ್ರೇಣಿಗಳು ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಡೊಬರೈನ ತ್ರಿವಳಿಗಳ ನಿಯಮಗಳು. ಸೊ ಇಲ್ಲಿಯವರೆಗೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠದ ಕ್ವಶನ್ಸ್ ನೋಡಿವಿ. ಇನ್ನು ಧಾತುಗಳ ಆವರ್ತನೆಯ ವರ್ಗೀಕರಣ ಪಾಠದ ಮೇಲೆ ಇರ್ತಕ್ಕಂಥದ್ದು ಡೊಬರೈನ ತ್ರಿವಳಿಗಳ ನಿಯಮ ಅಂತಕ್ಕಂಥದ್ದನ್ನು 1 ಮಾರ್ಕ್ಸ್ಗೆ ಬರ್ಬೋದು. ಡೊಬರೈನ ತ್ರಿವಳಿಗಳ ಧಾತುಗಳನ್ನು ಹೆಸರಿಸಿ ಅಂತ ಇದೆ. ಸೊ ಇವು 3 ಗುಂಪುಗಳನ್ನು ಸ್ವಲ್ಪ ತಾವೇನು ಮಾಡಬೇಕು, ನೆನಪಿನಲ್ಲಿ ಇಟ್ಕೊಳ್ಬೇಕು. ಲಿಥಿಯಂ, ಸೋಡಿಯಂ, ಪೊಟ್ಯಾಸಿಯಂ, ಕ್ಯಾಲ್ಸಿಯಂ, ಸ್ಟ್ರಾನಿಯಂ, ಬೇರಿಯಂ, ಕ್ಲೋರಿನ್, ಬ್ರೋಮಿನ್ ಮತ್ತು ಅಯೋಡಿನ್. ಇವು ಡೊಬರೈನ ತ್ರಿವಳಿಗಳಿಗೆ ಉದಾಹರಣೆಗಳು ಆಗಿದ್ದಾವೆ. ಮೋಸ್ಟ್ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಡೊಬರೈನ ತ್ರಿವಳಿಗಳ ವರ್ಗೀಕರಣದ ಮಿತಿಗಳು ಯಾವುವು ಅಂತಕ್ಕಂಥ ಪೊಸಿಷನ್ಗಳು ಕೂಡ ಬರ್ಬೋದು. ಮುಂದಿನ ಕ್ವಶನ್ಸ್ಗಳನ್ನ ನೋಡೋಣ. ಎಸ್, ನ್ಯೂಲ್ಯಾಂಡ್ನ ಅಷ್ಟಕ ನಿಯಮ ಏನು ಹೇಳ್ತದ. ಸೊ ನ್ಯೂಲ್ಯಾಂಡ್ನ ಅಷ್ಟಕ ನಿಯಮ ಏನು ಹೇಳ್ತದ ಅಂದ್ರೆ, ಧಾತುಗಳನ್ನು ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಜೋಡಿಸಿದಾಗ 8ನೇ ಧಾತುವಿನ ಲಕ್ಷಣಗಳು ಮೊದಲನೆಯ ಧಾತುವನ್ನು ಹೋಲ್ತದ ಅಂತಕ್ಕಂಥದ್ದು ಅಷ್ಟಕನ ನಿಯಮ ಇತ್ತು. ಇನ್ನು ನ್ಯೂಲ್ಯಾಂಡ್ನ ಅಷ್ಟಕದ ನಿಯಮದ ಮಿತಿಗಳು ಯಾವುವು. ಇದು ಕೇವಲ ಕ್ಯಾಲ್ಸಿಯಂ ಅವರಿಗೆ ಮಾತ್ರ ಅನ್ವಯಿಸ್ತಿತ್ತು. ಇದರಲ್ಲಿ ಕೇವಲ 56 ಧಾತುಗಳಿತ್ತು. ಆಮೇಲೆ ಒಂದೇ ಸ್ಥಳದಲ್ಲಿ 2 ಧಾತುಗಳನ್ನು ಅವ್ರು ಏನು ಮಾಡಿದ್ರು, ಇರಿಸಿದ್ರು.
ಆಮೇಲೆ ಜಡ ಅನಿಲಗಳ ಆವಿಷ್ಕಾರದಿಂದ ಈ ಅಷ್ಟಕ ನಿಯಮ ಅಪ್ರಸ್ತುತ ಆಯಿತು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾವು ಬರಿಬೇಕಿತ್ತು. ಮುಂದಿನ ಪ್ರಶ್ನೆ, ಮೆಂಡಲೀವ್ ಅವರ ಆವರ್ತ ಕೋಷ್ಟಕದ ರಚನೆಗೆ ಉಪಯೋಗಿಸಿದ ಮಾನದಂಡಗಳು ಯಾವುವು? ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. ಯಾವೆಲ್ಲ ಮಾನದಂಡಗಳ ಮೇಲೆ ಮೆಂಡಲೀವ್ ಅವರು ಆವರ್ತಕ ಕೋಷ್ಟಕವನ್ನು ರಚಿಸಿದ್ರು ಅಂತಕ್ಕಂಥದ್ದು. ಸೊ ಮೊದಲನೇದಾಗಿ ಪರಮಾಣು ರಾಶಿ, ಮೂಲಭೂತ ಗುಣ ಮತ್ತು ರಾಸಾಯನಿಕ ಲಕ್ಷಣಗಳು. ಎರಡನೇದು ಪರಮಾಣು ರಾಶಿ ಮತ್ತು ಭೌತ ಮತ್ತು ರಾಸಾಯನಿಕ ಗುಣಗಳ ನಡುವಿನ ಸಂಬಂಧ. ಮೂರನೇದು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಧಾತುಗಳು ಉಂಟು ಮಾಡುವ ಸಂಯುಕ್ತಗಳ ಮೇಲೆ ಗಮನ ಕೊಟ್ಟಿದ್ದು. ನೆಕ್ಸ್ಟ್ ಇರ್ತಕ್ಕಂಥದ್ದು ಹೆಚ್ಚು ಕ್ರಿಯಾಪಟುತ್ವ ಮತ್ತು ಬಹುತೇಕ ಧಾತುಗಳೊಂದಿಗೆ ಸಂಯುಕ್ತಗಳನ್ನು ಕೊಡುತ್ತಿದ್ದರಿಂದ ಅದನ್ನೇ ಆಯ್ಕೆ ಮಾಡ್ತಾರೆ. ಸೊ ಈ ತನ್ನಾಗಿರ್ತಕ್ಕಂಥ ಅಷ್ಟಕದ ಆವರ್ತಕ ಕೋಷ್ಟಕದ ರಚನೆಗೆ ಯಾವ ಮಾನದಂಡಗಳು ಉಪಯೋಗ ಮಾಡಿದ್ರು ಅನ್ನೋದನ್ನ ಸ್ವಲ್ಪ ನೋಡ್ಕೊಡ್ರಿ. ಮುಂದಿನ ಪ್ರಶ್ನೆ, ಎಸ್ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಆಧುನಿಕ ಆವರ್ತಕ ಕೋಷ್ಟಕದ ಸಾಮಾನ್ಯ ಲಕ್ಷಣಗಳನ್ನು ಪಟ್ಟಿ ಮಾಡಿ. ಸೊ ಒಂದು 4 ಆವರ್ತಕ ಕೋಷ್ಟಕದ ಸಾಮಾನ್ಯ ಲಕ್ಷಣಗಳು ಆಧುನಿಕ ಆವರ್ತಕ ಕೋಷ್ಟಕ ನೋಡ್ಕೊಂಡಾದ್ರೆ ಇಲ್ಲಿಂದ ಕೂಡ 2 ಅಥವಾ 3 ಮಾರ್ಕಿಗೆ ಬರ್ತಕ್ಕಂಥ ಕ್ವಶನ್ಸ್ಗಳನ್ನು ತಾವುಗಳು ಸೆಕ್ಯೂರ್ ಅನ್ನ ಮಾಡಬಹುದು. ಮುಂದೆ ಇರ್ತಕ್ಕಂಥದ್ದು ಎಸ್ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದಲ್ಲಿಂದ ಕ್ವಶನ್ಸ್ ಇದಾವೆ. ಸಸ್ಯಗಳಲ್ಲಿ ಆಹಾರದ ಸಾಗಾಣಿಕೆ ನಡೀತಕ್ಕಂಥ ಕ್ರಮ ಯಾವುದು? ಆಮೇಲೆ ವಸ್ತು ಸ್ಥಾನಾಂತರ ಎಂದರೆ ಏನು? ಮೊಗ್ಗುಗಳ ಬೆಳವಣಿಗೆಗೆ ಅವಶ್ಯಕವಾದ ಪೋಷಕಾಂಶ ಯಾವುದು? ಶರ್ಕರ ಪದಾರ್ಥಗಳು. ಮೂತ್ರಜನಕಾಂಗಗಳ ರಚನೆಗೆ ಕಾರ್ಯನಿರ್ವಾಹಕ ಘಟಕ ನೆಫ್ರಾನ್. ನೆಫ್ರಾನ್ನ ರಚನೆ ಮತ್ತು ಕಾರ್ಯಗಳು ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಚಿತ್ರವನ್ನು ಸಹಿತ ಪ್ರಾಕ್ಟೀಸ್ ಅನ್ನ ಮಾಡಿ ಫಸ್ಟ್ ವಿಡಿಯೋದಲ್ಲಿ ಅದನ್ನು ಹಾಕಿದ್ದೀನಿ. ಮುಂದಿನ ಪ್ರಶ್ನೆ, ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕ್ತಕ್ಕಂಥ ವಿಧಾನಗಳು ಯಾವುವು? ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಇತ್ತು. ಸೊ ನೋಡ್ಕೊಡ್ರಿ, ನೋಡಿದ ಮೇಲೆ ಅದನ್ನ ಏನು ಮಾಡಿ ಉತ್ತರಗಳನ್ನು ಬರಲಿಕ್ಕೆ ಪ್ರಯತ್ನವನ್ನು ಮಾಡಿ. ಸೊ ಕಡೆಯದಾಗಿರ್ತಕ್ಕಂಥದ್ದು ವಿಸರ್ಜನಾ ಕ್ರಿಯೆ ಅಂತ ಯಾವುದಕ್ಕೆ ಕರಿತೀವಿ? ಜೀವಿಗಳ ದೇಹದಲ್ಲಿ ನಡೀತಕ್ಕಂಥ ವಿವಿಧ ಚಯಾಪಚಯ ಕ್ರಿಯೆಗಳಿಂದ ಉತ್ಪತ್ತಿಯಾಗಿರ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನು ಹೊರ ಹಾಕ್ತಕ್ಕಂಥ ಕ್ರಿಯೆಗೇನೆ ವಿಸರ್ಜನಾ ಕ್ರಿಯೆ ಅಂತ ಕರಿತೀವಿ. ಸಸ್ಯಗಳಲ್ಲಿ ವಿಸರ್ಜನೆ ಆಗ್ತಕ್ಕಂಥ ತ್ಯಾಜ್ಯ ವಸ್ತುಗಳು ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್, ನೀರು, ಸಸಾರಜನಕ. ಪ್ರಾಣಿಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್, ಅಮೋನಿಯಾ, ಯೂರಿಯಾ, ಯೂರಿಕ್ ಆಮ್ಲ, ಗ್ಯಾಲ್ವಿನ್, ಕ್ರಿಯೇಟಿನ್. ಆಮೇಲೆ ಮನುಷ್ಯರಲ್ಲಿ ಕಾರ್ಬನ್ ಡೈಆಕ್ಸೈಡ್, ಹೆಚ್ಚಾದ ನೀರು, ಅಮೋನಿಯಾ, ಯೂರಿಯಾ, ಯೂರಿಕ್ ಆಮ್ಲ. ನಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಕೊರತೆಯಿಂದ ಉಂಟಾಗ್ತಕ್ಕಂಥ ಸಮಸ್ಯೆಗಳು ಯಾವುವು? ಅಪ್ಲೈಡ್ ಕ್ವಶನ್ ಅಲ್ಲಿ ಬರ್ಬೋದು. ಸೊ ಏನಾಗ್ತದಪ್ಪ ಅಂತಂದ್ರೆ ಆಕ್ಸಿಜನ್ ಹೀರಿಕೆ ಪ್ರಮಾಣ ಕಡಿಮೆ ಆಗ್ತದ, ಶಕ್ತಿ ಬಿಡುಗಡೆಗೂ ಕೂಡ ಏನಾಗ್ತದ ತೊಂದರೆ ಆಗ್ತದ, ಶಕ್ತಿಹೀನತೆ ಅಥವಾ ಬಲಹೀನತೆಯಾಗಿ ಎನಿಮಿಯಾ ಅಂತಕ್ಕಂಥ ರೋಗಗಳನ್ನು ಸಹಿತ ಬರ್ಬೋದು. ಸೊ ಇಷ್ಟಿತ್ತು ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ. ಸುಮಾರಾಗಿ ನಾನು ಕ್ವಶನ್ಸ್ಗಳನ್ನು ತಮಗೆ ಹೇಳಿದ್ದೀನಿ ಮತ್ತು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳಿದ್ದಾವೆ. ಇವುಗಳ ಬಗ್ಗೆ ಹೆಚ್ಚು ಒತ್ತನ್ನು ಕೊಡಿ, ಇವುಗಳಿಂದ ಮೇಲೆ ಪ್ರಶ್ನೆಗಳು ಬರ್ಬೋದು ಅಂತಕ್ಕಂಥದ್ದು. ದಯಮಾಡಿ ಇವುಗಳ PDF ಕೇಳಲಿಕ್ಕೆ ಹೋಗಬೇಡಿ. ವಿಡಿಯೋ ಇಷ್ಟ ಆದರೆ ಒಂದು ಖಂಡಿತವಾಗಿ ಅವಶ್ಯಕವಾಗಿ ಒಂದು ಲೈಕನ್ನು ಮಾಡಿ ಮತ್ತು ವಿಡಿಯೋವನ್ನು ಶೇರ್ ಮಾಡಲಿಕ್ಕೆ ಸಹಿತ ಮರೆಯದಿರಿ. ಸೊ ಇನ್ನೊಂದು ಭಾಗದ ವಿಡಿಯೋಗಾಗಿ ತಾವು ನಿರೀಕ್ಷೆಯನ್ನು ಮಾಡಿ ಅಂತ ಹೇಳ್ತಾ ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.